Hi all, welcome to YouTube channel Study Karnataka. This is the video number 4 in which we will be covering Karnataka related current affairs and that are from last 1 year, that is useful for KPSC, mainly specifically KS examination as well as Group C or else KE examination. Let's begin the video with the first question. High-tech silk market is being planned to set up in which place of Karnataka? High-tech ರೇಷ್ಮೆ ಮಾರುಕಟ್ಟೆಯನ್ನು ಕರ್ನಾಟಕದಲ್ಲಿ ಯಾವ ಸ್ಥಳದಲ್ಲಿ ಸ್ಥಾಪಿಸಲು ಯೋಜಿಸಲಾಗಿದೆ? ಇದು ಬಂದು ನೆನಪಿಟ್ಕೊಳ್ಳಿ, ಹಾವೇರಿಯಲ್ಲಿ. ವಿಚ್ ಇಸ್ ದಿ ಫಸ್ಟ್ ಇಂಡಿಯನ್ ಸಿಟಿ ಟು ಜಾಯಿನ್ ಗ್ಲೋಬಲ್ ಸಿಲ್ಕ್ ಸಿಟಿ ನೆಟ್ವರ್ಕ್? ಜಾಗತಿಕ ರೇಷ್ಮೆ ನಗರ ಜಾಲಕ್ಕೆ ಸೇರಿದ ಮೊದಲ ಭಾರತದ ನಗರ ಯಾವುದಾಗಿದೆ? ಇದು ಬೆಂಗಳೂರು. ನೆಕ್ಸ್ಟ್, ಇಂಟರ್ನ್ಯಾಷನಲ್ ಸೆರಿಕಲ್ಚರ್ ಕಮಿಷನ್ ವಿಚ್ ಕಮ್ಸ್ ಅಂಡರ್ ಯುನೈಟೆಡ್ ನೇಷನ್ಸ್. Initially, it was having its office at Lyon, France, and it has now been shifted to which place? ಲಿಯಾನ್ ಫ್ರಾನ್ಸ್ನಲ್ಲಿ ತನ್ನ ಕಚೇರಿಯನ್ನು ಹೊಂದಿದ್ದ ವಿಶ್ವಸಂಸ್ಥೆಯ ಅಡಿಯಲ್ಲಿ ಬರ್ತಕ್ಕಂಥ ಅಂತಾರಾಷ್ಟ್ರೀಯ ರೇಷ್ಮೆ ಕೃಷಿ ಆಯೋಗವನ್ನು ಈಗ ಯಾವ ಸ್ಥಳಕ್ಕೆ ಸ್ಥಳಾಂತರಿಸಲಾಗಿದೆ? ಇದು ಬಂದು ಬೆಂಗಳೂರಿನಲ್ಲಿ ಮಾಡಲಾಗಿದೆ. ಸೊ ಹೀಗಾಗಿ ಇದನ್ನು ನೆನಪಿಟ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ಈ ಹೆಡ್ ಕ್ವಾರ್ಟರ್ ಎಲ್ಲಿದೆ ಎಂದು ಕೇಳತಕ್ಕಂಥ ಚಾನ್ಸ್ ತುಂಬಾ ಇದೆ. ಇಂಟರ್ನ್ಯಾಷನಲ್ ಸೆರಿಕಲ್ಚರ್ ಕಮಿಷನ್ ಬಂದು ಬೆಂಗಳೂರಿನಲ್ಲಿದೆ. ಹಾಗಾದರೆ ಇಂಟರ್ನ್ಯಾಷನಲ್ ಸೆರಿಕಲ್ಚರ್ ಕಮಿಷನನ್ನು ಯಾವ ವರ್ಷದಲ್ಲಿ ಸ್ಥಾಪನೆ ಮಾಡಲಾಯಿತು? ಇದನ್ನು ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಗೊತ್ತಿಲ್ಲ ಅಂದರೆ ಗೂಗಲಲ್ಲಿ ಸರ್ಚ್ ಮಾಡಿ ಯಾವ ವರ್ಷ ಇದೆ ಅಂತ ನೋಡಾದ್ಮೇಲೆ ಕಮೆಂಟ್ ಮಾಡಿ ತಿಳಿಸಿ. ಮಹಾಜನ್ ಕಮಿಟಿ ಆಫ್ 1966 ರಿಲೇಟ್ಸ್ ಟು 1966ರ ಮಹಾಜನ್ ಸಮಿತಿಯು ಯಾವುದಕ್ಕೆ ಸಂಬಂಧಪಟ್ಟಿದೆ? ಇದು ಬಂದು ಕರ್ನಾಟಕ ಮತ್ತು ಮಹಾರಾಷ್ಟ್ರ ಬಾರ್ಡರ್ ಡಿಸ್ಪ್ಯೂಟ್ಗಳ ಬಗ್ಗೆ ಸಂಬಂಧಪಟ್ಟಿದೆ. ಇದೇನು ಹೇಳುತ್ತಂದರೆ ಕರ್ನಾಟಕದ ಬೆಳಗಾವಿ ಭಾಗವು ಕರ್ನಾಟಕಕ್ಕೆ ಸೇರುತ್ತೆ, ಹೀಗಾಗಿ ಅದು ಕರ್ನಾಟಕದಲ್ಲಿ ಉಳಿಬೇಕೆಂದು ಹೇಳುತ್ತೆ. ಆದರೆ ಇದರ ವಿರುದ್ಧವಾಗಿ 2004ರಲ್ಲಿ ಮಹಾರಾಷ್ಟ್ರ ಸುಪ್ರೀಂ ಕೋರ್ಟ್ಗೆ ಮತ್ತು ಮೊರೆ ಹೋಗಿದೆ. ವಾಟ್ ಈಸ್ ದ ರ್ಯಾಂಕ್ ಆಫ್ ಬೆಂಗಳೂರು ಇನ್ ಸ್ವಚ್ಛ ಸರ್ವೇಕ್ಷಣಾ ಅವಾರ್ಡ್ 2023? 2023ರ ಸ್ವಚ್ಛ ಸರ್ವೇಕ್ಷಣಾ ಪ್ರಶಸ್ತಿಯಲ್ಲಿ ಬೆಂಗಳೂರಿನ ಶ್ರೇಣಿ ಎಷ್ಟಾಗಿದೆ? ಇದು ಬಂದು 125ನೇ ಸ್ಥಾನ. ಪರ್ಸಿ ಬ್ರೌನ್ ಕಾಲ್ಡ್ ವಿಚ್ ಟೆಂಪಲ್ ಆಫ್ ಹೊಯ್ಸಳ ಆಸ್ ಹೈಯೆಸ್ಟ್ ಅಚೀವ್ಮೆಂಟ್ ಆಫ್ ಹೊಯ್ಸಳ ಆರ್ಕಿಟೆಕ್ಚರ್ ಆ್ಯಂಡ್ ಎ ಸುಪ್ರೀಂ ಕ್ಲೈಮ್ಯಾಕ್ಸ್ ಆಫ್ ಇಂಡಿಯನ್ ಆರ್ಕಿಟೆಕ್ಚರ್? ಪರ್ಸಿ ಬ್ರೌನ್ ಅವರು ಹೊಯ್ಸಳದ ಯಾವ ದೇವಾಲಯವನ್ನು ಹೊಯ್ಸಳ ವಾಸ್ತುಶಿಲ್ಪದ ಅತ್ಯುನ್ನತ ಸಾಧನೆ ಮತ್ತು ಭಾರತೀಯ ವಾಸ್ತುಶಿಲ್ಪೆಯ ಅತ್ಯುನ್ನತ ಪರಾಕಾಷ್ಠೆ ಎಂದು ಕರೆದಿದ್ದಾರೆ? ಇದು ನೆನಪಿಟ್ಕೊಳ್ಳಿ, ಇದು ಒಂದು ಹೊಯ್ಸಳೇಶ್ವರ ಟೆಂಪಲ್ ಹಳೆಬೀಡಿನಲ್ಲಿದೆ. ಇದನ್ನು ಕೇತಮಲ್ಲ, ವಿಷ್ಣುವರ್ಧನ ಕಿಂಗ್ ಇದ್ದ, ಆ ಕಿಂಗ್ ಹೇಳಿದ ಮೇಲೆ ಕೇತಮಲ್ಲ ಎಂಬ ಕಮಾಂಡರು ಇದನ್ನು ಕಟ್ಟಿದ್ದಾನೆ. ವಿಚ್ ಝೂ ಇನ್ ಕರ್ನಾಟಕ ವಿಲ್ ಹ್ಯಾವ್ ಫಸ್ಟ್ ನೈಟ್ ಸಫಾರಿ? ಕರ್ನಾಟಕದ ಯಾವ ಮೃಗಾಲಯವು ಮೊದಲನೆಯ ರಾತ್ರಿ ಸಫಾರಿಯನ್ನು ಹೊಂದಿರುತ್ತದೆ? ಅಂದರೆ ನೈಟ್ನಲ್ಲಿ ನಿಮಗೆ ಸಫಾರಿ ಮಾಡಿಸ್ತಾರೆ. ಇದು ಒಂದು ಹಂಪಿ ಝೂರಲ್ಲಿದೆ. ಇದಕ್ಕೆ ಮತ್ತೊಂದು ಹೆಸರು ಏನಂದರೆ ಅಟಲ್ ಬಿಹಾರಿ ವಾಜಪೇಯಿ ಝೂಲಾಜಿಕಲ್ ಪಾರ್ಕ್ ಎಂದು ಕರೆಯುತ್ತಾರೆ. ಈಗ ಎಕ್ಸಾಮಿನೇಷನಲ್ಲಿ ನಿಮಗೆ ಯಾವುದಾದ್ರೂ ಆಪ್ಷನ್ ಕೊಡ್ಬೋದು, ಹಂಪಿ ಝೂ ಅಂತ ಕೊಡ್ಬೋದು ಅಥವಾ ಅಟಲ್ ಬಿಹಾರಿ ವಾಜಪೇಯಿ ಝೂಲಾಜಿಕಲ್ ಪಾರ್ಕ್ ಅಂತ ಕೊಡ್ಬೋದು. ನೆನ್ಪಿಟ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ. ಇಲ್ಲಿ ಫಸ್ಟ್ ನೈಟ್ ಸಫಾರಿಯನ್ನು ಸ್ಟಾರ್ಟ್ ಮಾಡಲಾಗಿದೆ. ನವೋದಯ ಸ್ಕೀಮ್ ಆಫ್ ಕರ್ನಾಟಕ ಗೌರ್ಮೆಂಟ್ ಇಸ್ ಮೇನ್ಲಿ ಫಾರ್? ಕರ್ನಾಟಕ ಸರ್ಕಾರದ ನವೋದಯ ಯೋಜನೆಯು ಮುಖ್ಯವಾಗಿ ಎದಕ್ಕೆ ಸಂಬಂಧಪಟ್ಟಿದೆ? ಇದು ಬಂದು ಇನ್ನೋವೇಷನ್ ಇನ್ ದಿ ಫೀಲ್ಡ್ ಆಫ್ ಅಗ್ರಿಕಲ್ಚರಲ್ ಮಾರ್ಕೆಟಿಂಗ್. ರೈಟ್, ಅಂದರೆ ಅಗ್ರಿಕಲ್ಚರಲ್ಲಿ ನೀವು ಏನೇನು ಪ್ರೊಡ್ಯೂಸ್ ಮಾಡ್ತೀರಾ ಅದನ್ನು ಒಂದು ಬ್ರ್ಯಾಂಡಿಂಗ್ ಟೈಪ್ ಪ್ರಮೋಟ್ ಮಾಡಬೇಕೆಂದು ಈ ನವೋದಯ ಎಂದು ಸ್ಕೀಮನ್ನು ತರಲಾಗಿದೆ. ಇನ್ನೋವೇಷನ್ ಇನ್ ದಿ ಫೀಲ್ಡ್ ಆಫ್ ಅಗ್ರಿಕಲ್ಚರ್ ಮಾರ್ಕೆಟಿಂಗ್. That's it for today. If at all you are new to the Study Karnataka channel, please do subscribe it and share with your friends. If you want PDF, you can join the Telegram channel. The link will be provided in the description. And once again, we are telling that we will be launching the test series of KPSC Backward Class Welfare Officer on 28th of August. Do remember this date, on 28th of August. Most of you are requesting for early date, but try to understand it's taking time to set the question paper. Thanks for watching the video. Have a nice day. Bye.